ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಷಡ್ಯಂತ್ರದ ವಿಚಾರವಾಗಿ ಮುಸ್ಲಿಂ ಮುಖಂಡರೊಬ್ಬರು ಮಾತನಾಡಿದ್ದಾರೆ. ಅಪಪ್ರಚಾರಕ್ಕೆ ಇಸ್ಲಾಂ ಧರ್ಮದ ವ್ಯಕ್ತಿ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ಧರ್ಮಸ್ಥಳ ನಂಬಿಕೆ ಶ್ರದ್ಧಾ ಕೇಂದ್ರ ಅಂತ ಅವರು ಹೇಳೋ ಮೂಲಕವಾಗಿ 8 ವರ್ಷಗಳಿಂದ ಧರ್ಮಸ್ಥಳಕ್ಕೆ ಬರ್ತಾ ಇದ್ದೀನಿ, ಈ ರೀತಿಯಾಗಿ ಅಪಪ್ರಚಾರವನ್ನ ಇಲ್ಲಿವರೆಗೂ ಮಾಡಿಲ್ಲ, ಈಗ ಮಾಡ್ತಾ ಇರೋದು ಕೂಡ ಸರಿಯಲ್ಲ. ಹೀಗಂತ ಮಂಡ್ಯದಿಂದ ಧರ್ಮಸ್ಥಳಕ್ಕೆ ಹೋಗಿ ಬರ್ತಾ ಇದ್ದಂತ ಮುಸ್ಲಿಂ ಮುಖಂಡ ಮಾತನಾಡೋ ಮೂಲಕ ಈ ಬುರ್ಡೆ ಗ್ಯಾಂಗ್ ಏನಿದೆ, ಬುರ್ಡೆ ಗ್ಯಾಂಗ್ ಸಮೀರ್ನ ಆದಿಯಾಗಿ ಎಲ್ಲರನ್ನೂ ಕೂಡ ಬಂಧಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನ ಖಂಡಿಸಿ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಭಕ್ತರು ಧರ್ಮಸ್ಥಳಕ್ಕೆ ಬರ್ತಾ ಇದ್ದಾರೆ. ಸೊ ಒಬ್ರು ಮುಸ್ಲಿಂ ಸಮುದಾಯದ ವ್ಯಕ್ತಿ ಬಂದಿದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಇದರಲ್ಲಿ ಧರ್ಮ ಮತ್ತು ಬೇರೆ ಸಮುದಾಯಗಳನ್ನು ಎತ್ತಿ ಕಟ್ಟಿ ಅಪಪ್ರಚಾರವನ್ನು ಮಾಡಲಾಗ್ತಾ ಇತ್ತು. ಈಗ ಈ ವಿಚಾರದ ಬಗ್ಗೆ ತಾವೇನು ಹೇಳ್ತೀರಿ? ಎಲ್ಲ ಧರ್ಮನೂ ಒಂದೇ. ಅದರಿಂದ ಏನಂದರೆ ಧರ್ಮಸ್ಥಳಕ್ಕೆ ಮಂಜುನಾಥನಿಗೆ ನಾವೆಲ್ಲ ಭಕ್ತರು, ನಾವು ಭಕ್ತರಾಗಿ ಬಂದಿದ್ದೀವಿ. ಆಮೇಲೆ ಇಲ್ಲಿ ಏನಾಗಿದೆ ಅಂದರೆ ಈ 4 ಜನ ಕಿಡಿಗೇಡಿಗಳು ಅಪಪ್ರಚಾರ ಮಾಡ್ತಾವ್ರೆ. ಅದ್ರ ಬಗ್ಗೆ ನಾವು ಧರ್ಮಸ್ಥಳಕ್ಕೆ ಬಂದು ಮಂಜುನಾಥ ಸ್ವಾಮಿ ದರ್ಶನ ಮಾಡಿ ವೀರೇಂದ್ರ ಹೆಗಡೆ ಅವ್ರಿಗೆ ಬೆಂಬಲಿಸೋಕ್ಕೆ ನಾವು ಬಂದಿದ್ದೀವಿ. ನಾವು ಆ ಥರ ಈ ಸಮೀರ್ ಆಗಲಿ ಮಹೇಶ್ ತಿಮ್ರೋಡಿ ಆಗಲಿ ಆಮೇಲೆ ಗಿರೀಶ್ ಮಟನೇಕರ್ ಆಗಲಿ ಇವ್ರಿಗೆಲ್ಲ ಬಂಧಿಸಬೇಕು, ಎಲ್ರಿಗೂ ಬಂಧಿಸಬೇಕು, ನ್ಯಾಯ ಸಿಗಬೇಕು, ಸೌಜನ್ಯಕ್ಕೂ ನ್ಯಾಯ ಸಿಗಬೇಕು, ಆ ಹೆಣ್ಮಕ್ಳಿಗೂ ನ್ಯಾಯ ಸಿಗಬೇಕು. ಇಲ್ಲಿ ಬಂದಿರೋ ಭಕ್ತಾದಿಗಳೆಲ್ಲ ಅದ್ರ ಉದ್ದೇಶವಾಗೇ ಬಂದಿರೋದು. ಆದ್ದರಿಂದ ಇಲ್ಲಿ ಆ ಜಾತಿ ಈ ಜಾತಿ ಇಲ್ಲ. ನಾನು ಮಂಜುನಾಥನ ಬಗ್ಗೆ ಆದಷ್ಟು ಸ್ವಲ್ಪ ತಿಳ್ಕೊಂಡಿದ್ದೀನಿ. ಇದರಿಂದ ನಾನು ಭಕ್ತಾದಿಯಾಗಿ ಬಂದಿರೋ ವರ್ಷಗಳಿಂದ ಬರ್ತಾ ಇದ್ದೀರಿ ಸರ್. ಜೊತೆಗೆ ಧರ್ಮಸ್ಥಳ ಅಂದ್ರೇ ನಂಬಿಕೆ ಶ್ರದ್ಧೆ. ಸೊ ತಾವು ಕಂಡಂಗೆ ಧರ್ಮಸ್ಥಳಕ್ಕೆ ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಿ? 16 ವರ್ಷದಿಂದ ನಮ್ಮ ಸ್ನೇಹಿತರಿದ್ದಾರೆ, ನಮ್ಮ ಹಿಂದೂ ಬಾಂಧವರ ಜೊತೆ ನಮ್ಮ ಒಡನಾಟ ಇದೆ. ಅವ್ರ ಜೊತೆ ಒಂದು 10 ವರ್ಷದಿಂದ ಕೂಡ ನಾನು ಬರ್ತಾ ಇರ್ತೀನಿ ಇಲ್ಲಿಗೆ ಧರ್ಮಸ್ಥಳಕ್ಕೆ. ಆದ್ದರಿಂದ ಅವ್ರಿಗೆಲ್ಲ ಬಂಧಿಸುವೆ ನ್ಯಾಯ ಸಿಗಬೇಕು. ನೋಡಿ, ಈ ಒಂದು ಬುರ್ಡೆ